ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನೋಡಿ ನನ್ನ ಹತ್ರ ಇವತ್ತು ಎಷ್ಟೊಂದೆಲ್ಲ ಆ್ಯಪಲ್ ಇದೆ ಅಂತ, ಇನ್ನೂ ತುಂಬಾ ಆ್ಯಪಲ್ ಇದೆ. ನಾನು ಆ್ಯಪಲ್ ಪಿಕ್ಕಿ ಹೋಗಿರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಪಲ್ ಪಿಕ್ಕಿ ನಾನು ಹೋಗಿದ್ದೀನಿ ಅಂದಮೇಲೆ ನಾನು ಆ್ಯಪಲ್ ತೊಗೊಂಡು ಬರದೇ ಇರ್ತೀನಿ, ಅದಕ್ಕೋಸ್ಕರ ತುಂಬಾ ಆ್ಯಪಲ್ ತೊಗೊಂಡು ಬಂದೆ. ಈ ಆ್ಯಪಲ್ ತೊಗೊಂಡು ಬಂದಮೇಲೆ ನಾನು ಇದರಿಂದ ಏನಾದರೂ ಒಂದು ಹೊಸ ರೆಸಿಪಿಯನ್ನು ಮಾಡಲೇಬೇಕಲ್ವ, ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಆ್ಯಪಲನ್ನು ತೊಗೊಂಡು ಏನು ಹೊಸ ರೆಸಿಪಿ ಮಾಡಲಿ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾಗ ನನಗೊಂದು ಐಡಿಯಾ ಬಂತು. ಆ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೆಸಿಪಿ ಮಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೇನೆ ಗೊತ್ತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಾನು ಈ ಆ್ಯಪಲಿಂದ ಇನ್ನೂ ಸುಮಾರಷ್ಟು ರೆಸಿಪಿಗಳನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಸಿಪಿನೂ ನನ್ನದೇ ಆದಂಥ ಸ್ಟೈಲ್ನಲ್ಲಿ ನಾನು ಮಾಡ್ತೀನಿ. ಅದನ್ನೆಲ್ಲವೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಈ ರೆಸಿಪಿಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದುಕೊಂಡು ನಾನು ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಬನ್ನಿ, ಇವಾಗ ನಾನು ಈ ಆ್ಯಪಲನ್ನು ವಾಶ್ ಮಾಡಿಕೊಂಡು ಆಮೇಲೆ ಸಿಪ್ಪೆ ತೆಕ್ಕೊಂಡು ನಾನು ಆ್ಯಪಲನ್ನು ಸಣ್ಣದಾಗಿ ನಾನು ಮೊದಲು ಪೀಸಸ್ ಮಾಡ್ಕೊತೀನಿ. ನಾವು ಮೊದಲು ಆ್ಯಪಲನ್ನು ಕಿತ್ಕೊಂಡು ಬರೋಣ ಅಲ್ವಾ. ಆ್ಯಪಲನ್ನು ನಾವೇ ನಮ್ಮ ಕೈಯಾರೆ ಕಿತ್ಕೊಂಡು ಬರೋದು ಅಂದರೆ ಎಷ್ಟೊಂದು ಖುಷಿ ಅಲ್ವಾ. ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಆ್ಯಪಲನ್ನು ಕೇಳೋದು ಅಂದರೆ ಮತ್ತೂ ಖುಷಿ ಆಗುತ್ತೆ. ಅದು ಕೂಡ ನಾವೆಲ್ಲ ಈ ವರ್ಷವೇ ಮೊದಲನೇ ಸಲ ಈ ಆ್ಯಪಲನ್ನು ಕಿತ್ಕೊಳ್ತಾ ಇರೋದು. ಅದಕ್ಕೋಸ್ಕರ ಮತ್ತು ಖುಷಿಯಲ್ಲಿ ನಾವೆಲ್ಲ ಆ್ಯಪಲನ್ನು ಚೆನ್ನಾಗಿರೋದನ್ನು ಆರಿಸಿ ಕಿತ್ಕೊಂಡು ಬಂದ್ವಿ. ನಾನು ಫಸ್ಟ್ ಆ್ಯಪಲನ್ನು ಸಿಪ್ಪೆ ತೆಗಿಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ ಇದು ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದು ಮತ್ತು ಮೇಲ್ಗಡೆ ವ್ಯಾಕ್ಸ್ ಇದೆ ಅಂತ ಚೆಕ್ ಮಾಡಿದೆ, ಇಲ್ಲಾಗಿತ್ತು. ಅದಕ್ಕೋಸ್ಕರ ನನ್ನ ನಂತರ ಸಿಪ್ಪೆ ಸಮೇತನ ಹೆಚ್ಚಿಕೊಂಡೆ. ಆ್ಯಪಲನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಕೊಂಡೆ. ನಂತರ ನಾನು ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೊತೀನಿ, ಅದಕ್ಕೋಸ್ಕರ ಹೆಚ್ಚಿಕೊಂಡೆ. ನಂತರ ಇದಕ್ಕೆ ನಾನು ಹಾಲು ಮತ್ತು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ನಲ್ಲಿ ತುಂಬ ನುಣ್ಣಗೆ ರುಬ್ಕೊಳ್ತೀನಿ. ನಾನಿಲ್ಲಿ ಒಂದು 8 ಆ್ಯಪಲನ್ನು ತೊಗೊಂಡಿದ್ದೀನಿ. ಅಂದರೆ ಸಾಮಾನ್ಯವಾಗಿ ನಾನು ಹೇಳೋದಿದ್ರೆ 1 kg ಆ್ಯಪಲನ್ನು ನಾನು ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. 1 kg ಆ್ಯಪಲ್ಲಿಗೆ ನಾನು ಇಲ್ಲಿ 2 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿಲ್ಲ ಅಂತಾದರೆ ತುಂಬ ಜಾಸ್ತಿ ಹೊತ್ತು ಕಾಯಿಸಬೇಕಾಗತ್ತೆ. ಆ್ಯಪಲ್ ಉಂಡೆ ಕಟ್ಟೋದಕ್ಕೆ, ಈ ಆ್ಯಪಲ್ ಲಡ್ಡು ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಇದಕ್ಕೆ ಹಾಲನ್ನು ಕೂಡ 1.5-2 ಕಪ್ನಷ್ಟು ಹಾಲನ್ನು ಕೂಡ ಹಾಕಿದ್ದೀನಿ. ಹಾಲಿನ ಕೆನೆಯ ಸಮೇತ ನಾನಿಲ್ಲಿ ಹಾಕಿದ್ದೀನಿ. ಹಾಲಿನ ಕೆನೆಯನ್ನು ಹಾಕಿದರೆ ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಆಗುತ್ತೆ ಅಂತ ಹಾಕಿದ್ದೀನಿ. ತುಂಬ ರಿಚ್ ಆಗುತ್ತೆ ಉಂಡೆ ಕೂಡ ಅಂತ ನೋಡಿ. ಇವಾಗ ನಾನು ಇದನ್ನು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಕೇಸರಿ ದಳಗಳನ್ನು ಸೇರಿಸ್ತೀರಿ ಅಂತ ಆದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಕೂಡ 1.5 ಕಪ್ನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸಕ್ಕರೆ ಜಾಸ್ತಿ ಬೇಕು ಅಂತಂದರೆ ನೀವು 2 ಕಪ್ನಷ್ಟು ಹಾಕ್ಕೊಳ್ಬೋದು. ನಮ್ಮನೆಯಲ್ಲಿ ತುಂಬ ಸ್ವೀಟ್ ಮಾಡಲ್ಲ, ನಾನು ಸ್ವಲ್ಪ ಮೀಡಿಯಮ್ ಸ್ವೀಟ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು 1.5 ಕಪ್ನಷ್ಟು ಹಾಕಿದ್ದೀನಿ. ನೀವೇನಾದರೂ ಏಲಕ್ಕಿ ಪುಡಿಯನ್ನು ಹಾಕ್ತೀರಿ ಅಂತಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಏಲಕ್ಕಿಯನ್ನೇ ಆ್ಯಪಲ್ ಜೊತೆಗೆ ಹಾಕಿ ರುಬ್ಬೋದು. ನಾನಿಲ್ಲಿ ನೀವು ನೋಡ್ಬೋದು ವೆನಿಲಾ ಬೀನ್ಸನ್ನು ಹಾಕಿದ್ದೀನಿ. ಆ ವೆನಿಲಾ ಬೀನ್ಸಿನ ಆ ಪಲ್ಪ್ ಇರುತ್ತಲ್ಲ ಒಳಗಡೆ, ನೋಡಿ ನನ್ನ ಕೈಗೆಲ್ಲ ತಾಗಿದೆ, ಆ ಥರ ಪಲ್ಪ್ ಇರುತ್ತೆ ಒಳಗಡೆ ಎಲ್ಲ. ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದೇ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ. ಆ್ಯಪಲ್ ಚೆನ್ನಾಗಿ ನಾವು ಇದನ್ನು ಗಟ್ಟಿಯಾಗೋ ತನಕ ಪೂರ್ತಿ ಕಾಯಿಸ್ತೀವಲ್ವ, ಆ ಕಾಯಿಸೋ ಹೊತ್ತಿಗೆ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ನಂತರ ನಾನಿಲ್ಲಿ 1 ಕಪ್ನಷ್ಟು ಮಿಲ್ಕ್ ಪೌಡರನ್ನು ಕೂಡ ಸೇರಿಸಿದ್ದೀನಿ. ಮಿಲ್ಕ್ ಪೌಡರ್ ಹಾಕಿದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಮಿಲ್ಕ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು, ಮಿಲ್ಕ್ ಪೌಡರ್ ಹಾಕದೇನು ಮಾಡ್ಬೋದು. ಮಿಲ್ಕ್ ಪೌಡರ್ ಹಾಕಿದ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಸೇರಿಸಿದ್ದೀನಿ. ನಿಮ್ಮ ಮನೆಯಲ್ಲಿ ತೊಗೊಂಬಂದಿರೋದು ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡಿಕೊಂಡು ಉಂಡೆಯನ್ನು ಮಾಡ್ಕೊಳ್ಳಿ. ಇದು ನಾವು ಈ ಥರ ಬಿಸಿ ಮಾಡೋ ಹೊತ್ತಿಗೆ ತುಂಬಾ ಸಿಡಿಯುತ್ತೆ ಹೊರಗಡೆ ಎಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಮೇಲ್ಗಡೆನ ಮುಚ್ಚಿಟ್ಕೊಂಡೇ ಕಾಯಿಸ್ತಾ ಇದ್ದೆ. ಯಾಕೆಂದರೆ ಹೊರಗಡೆ ಎಲ್ಲ ಸಿಡಿಯುತ್ತೆ ಅಲ್ವಾ, ಅದಕ್ಕೋಸ್ಕರ ತುಂಬ ಜೋರಾಗಿ ಸಿಡಿತಾ ಇರುತ್ತೆ. ಸಣ್ಣ ಊರಿನಲ್ಲಿ ನಾವು ಮಾಡಿದ್ರೂ ಕೂಡ ತುಂಬ ಸಿಡಿಯುತ್ತೆ, ಆದರೆ ಬೇಗನೆ ಆಗುತ್ತೆ. ಅರ್ಧ ಗಂಟೆಗೆಲ್ಲ ನನಗೆ ಈ ಉಂಡೆಯನ್ನು ಮಾಡಿ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕಲರ್ ಕೂಡ ಚೆನ್ನಾಗಿ ಬಂದಿರೋದನ್ನು ನೀವು ನೋಡ್ಬೋದು. ನಾನು ಯಾವುದೇ ಕಲರನ್ನು ಆ್ಯಡ್ ಮಾಡಿಲ್ಲ, ನೀವೇ ನೋಡಿದ್ದೀರಾ. ಯಾವ ಕಲರನ್ನು ಆ್ಯಡ್ ಮಾಡದೇ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಅದರಲ್ಲೂ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿದರೆ ಮತ್ತೂ ಚೆನ್ನಾಗಿ ಕಲರ್ ಬರ್ತಾಯಿತ್ತು. ನಾನೇ ಯಾಕೋ ಬೇಡ ಅಂತ ಅನ್ನಿಸ್ತು ಅಂತ ಹಾಕಿಲ್ಲಾಗಿತ್ತು. ವೆನಿಲಾ ಫ್ಲೇವರ್ ಮಾಡೋಣ ಅಂತ ಅಂದ್ಕೊಂಡು. ನೋಡಿ ನಮಗಿದು ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ, ನಾವು ಆ ಸೌಟ್ ಇರುತ್ತಲ್ವ, ಆ ಸೌಟನ್ನು ನಾವು ಸೀದಾ ಇಟ್ಟರೆ
ಆ ಸೌಟು ಸರಿಯಾಗಿ ಮೇಲ್ಗಡೆ ನಿಂತ್ಕೊಂಡ್ರೆ ಆಯಿತು ಅಂತ ಅರ್ಥ ಆಗುತ್ತೆ. ನಾನು ಇದರಲ್ಲೇ ಅರ್ಧದಷ್ಟು ನಾನು ಈ ಕಾಯಿಸಿರುವಂತಹ ಈ ಮಿಶ್ರಣವನ್ನು ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದರಿಂದ ನಾನು ಇನ್ನೊಂದು ಸ್ವೀಟನ್ನು ಕೂಡ ಮಾಡ್ತೀನಿ ಅಂತ, ಅದಕ್ಕೋಸ್ಕರ ನಾನು ಅರ್ಧ ಕಾಯ್ತಾ ಇದ್ದಾಗಲೇ ನಾನು ಅದಿಷ್ಟನ್ನು ಎತ್ತುಕೊಂಡೆ. ನಂತರ ನಾನಿಲ್ಲಿ 1 ಕಪ್ನಷ್ಟು ಮನೆಯಲ್ಲೇ ಮಾಡಿರುವಂತಹ ಸ್ವಲ್ಪ ಪನ್ನೀರ್ ಇತ್ತು, ಆ ಪನ್ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಆ ಪನ್ನೀರನ್ನು ಹಾಕಿದರೆ ಮತ್ತು ಚೆನ್ನಾಗಾಗತ್ತೇನೋ ಟೇಸ್ಟು, ನೋಡೋಣ ಅಂತ ಆ ಪನ್ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ಪನ್ನೀರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಪನ್ನೀರ್ ಕೂಡ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೋವವನ್ನು ಕೂಡ ಸೇರಿಸಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನಮ್ಮ ಮನೆಯಲ್ಲಿ ಇವತ್ತಿಲ್ಲಾಗಿತ್ತು ಕೋವ ತಗೊಬಂದಿರೋದು, ಅದಕ್ಕೋಸ್ಕರ ನಾನು ಈ ಪನ್ನೀರು ಮತ್ತು ಮಿಲ್ಕ್ ಪೌಡರನ್ನು ಸೇರಿಸಿರೋದಾಗಿತ್ತು. ನಂತರ ನಾನಿಲ್ಲಿ ಬಾದಾಮಿ ಸಣ್ಣದಾಗಿ ಕಟ್ ಮಾಡಿದಂತಹ ಬಾದಾಮಿಯನ್ನು ಕೂಡ ಸೇರಿಸಿದ್ದೀನಿ. ನಾನೊಂದು 10-15 ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಕೂಡ ಉಂಡೆ ತಿನ್ನೋ ಹೊತ್ತಿಗೆ ಮಧ್ಯದಲ್ಲೆಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟು ಅಂತ ಹಾಕಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಗೋಡಂಬಿ ಹಾಕ್ಕೊಳ್ಬೋದು, ದ್ರಾಕ್ಷಿ, ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ ಇವಾಗ ಆಗ್ತಾ ಬಂತು. ನೋಡಿ ನಾನು ಹೇಳಿದೆ ಅಲ್ವಾ ಮೇಲ್ಗಡೆ ನೋಡಿ ಈ ಸೌಟನ್ನು ಇಟ್ಟರೆ ಸೌಟು ನೋಡಿ ಸೀದಾ ನಿಂತ್ಕೊಂಡ್ರೆ ಆಯಿತು ಅಂತ ಅರ್ಥ ಅಂತ. ಯಾವುದೇ ಮಿಶ್ರಣವನ್ನು ನಾವು ಈ ಥರ ಬಿಸಿ ಮಾಡೋ ಹೊತ್ತಿಗೆ ಈ ತರಹ ಮಾಡಿ ನಾವು ಬೇಗನೆ ಆಯ್ತಾ ಅಂತ ನೋಡ್ಕೋಬೋದು. ಇವಾಗ ಇದು ಆಗಿದೆ. ನಾನು ಇವಾಗ ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಈ ಮಿಶ್ರಣ ತಣ್ಣಗಾದ ನಂತರ ನಾನು ಉಂಡೆಯನ್ನು ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಇನ್ನೂ ತನಕ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನೋಡಿ ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡ್ಬೋದು. ನಾನು ನೋಡಿ ಕೈಗೆ ಒಂದು ಸ್ವಲ್ಪನೂ ಏನೂ ಹಚ್ಕೊಂಡಿಲ್ಲ. ನಾನು ಅಂದ್ಕೊಂಡೆ ಫಸ್ಟು ಸ್ವಲ್ಪ ತುಪ್ಪವನ್ನು ಸವರಿ ಉಂಡೆಯನ್ನು ಮಾಡಬೇಕು ಅಂತ. ಆ ನಂತರ ನೋಡಿದೆ ಏನನ್ನು ಹಚ್ಕೊಳ್ಳೋದೇನೆ ತುಂಬ ಈಸಿಯಾಗಿ ಉಂಡೆ ಮಾಡೋದಕ್ಕೆ ಬರ್ತಾಯಿತ್ತು. ಕೈಗೂ ಕೂಡ ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲಾಗಿತ್ತು. ನಾವು ಇದಕ್ಕೆ ಹಾಲಿನ ಪುಡಿ ಮತ್ತು ಸ್ವಲ್ಪ ಪನ್ನೀರು, ಹಾಲಿನ ಕೆನೆ ಎಲ್ಲ ಆ್ಯಡ್ ಮಾಡಿದ್ದೀವಲ್ವ, ಅದಕ್ಕೋಸ್ಕರ ಅದರಲ್ಲೇ ಸ್ವಲ್ಪ ತುಪ್ಪದ ಅಂಶ ಎಲ್ಲ ಇದು ಬಿಡುತ್ತೆ, ಆಯ್ಲಿ ಆಗಿರುತ್ತೆ ಅಲ್ವ, ಅದಕ್ಕೋಸ್ಕರ ಕೈಗೆ ಅಂಟ್ಕೊಳ್ತಾ ಇಲ್ಲ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಂತ ನೀವೇ ನೋಡ್ಬೋದು. ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ನಿಮಗೇನಾದರೂ ಸಕ್ಕರೆ ಇಷ್ಟ ಅಲ್ಲ ಅಂತಾದರೆ ನೀವು ಬೆಲ್ಲವನ್ನು ಕೂಡ ಹಾಕಿ ಉಂಡೆಯನ್ನು ಮಾಡ್ಕೊಳ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಆ್ಯಪಲ್ ಲಡ್ಡು ರೆಡಿ ಆಯಿತು ಅಂತ ನೀವೇ ನೋಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಂಡೆ ಅಂತ ಕೂಡ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರಹ ತುಂಬ ಈಸಿಯಾದಂಥ ಲಡ್ಡುವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗ್ಬೋದು. ಫ್ರೆಂಡ್ಸ್, ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.